ಈ ಸೈಜಿಂದು ಈ ಸಿಲ್ಕ್ ಪೀಸ್ ಒಳಗೆ ಸಾದಾ ಬ್ಲೌಸ್ ಅಂದ್ರೆ ಸೆಮಿ ಕಟೋರಿ ಬ್ಲೌಸನ್ನು ಕಟ್ ಮಾಡೋಕೆ ತೋರಿಸ್ತೀನಿ. ನಾಳೆ ಹೊಲಿದನ್ನು ತೋರಿಸ್ತೀನಿ. ಇದು ಅಳತಿ ತೊಗೊಳಕ್ಕೆ ಒಂದು ಬ್ಲೌಸು. ಇದ್ರೊಳಗೆ ನಾವು ತೊಗೋಬೇಕಾಗಿದ್ದು ಅಳತಿ ಅಂತಂದ್ರೆ ಬರೀ ಉದ್ದ ಆಗಲ್ಲ, 2 ಅಳತಿ ತೊಗೊಂಡ್ರೆ ನಾವು ನಮ್ಮ ಮಾಡೆಲ್ ಮೆಥಡ್ ಮೇಲೆ ಬ್ಲೌಸ್ ಕಟ್ ಮಾಡ್ಬೋದು. ಇದು ಅಳತಿ ಈಗ ಮೈಯಾಗ ಅಗಲಿದ ಅಳತಿ 23 ಐತಿ. ಇದರ ಅರ್ಧ ನಾವು ಇಟ್ಕೋಬೇಕು. 23ರ ಅರ್ಧ ಅಂದ್ರೆ 11.5. ಆಮೇಲೆ ಉದ್ದ ಒಂದು ನೋಡ್ಕೋಬೇಕು. ಉದ್ದ ಈ ಶೋಲ್ಡ್ರ್ ಹೊಲಿಗೆಯಿಂದ ಈ ಕೆಳಗಿನ ಬೆನ್ಪಟ್ಟಿ ಹೊಲಿಗೆ ತನಕ ತೊಗೋಬೇಕು. 13 ಇಂಚ್ ಐತಿ. ಇದ್ರೊಳಗೆ 1 ಇಂಚ್ ಸೇರಿಸಿ 14 ಇಂಚ್ ಇಟ್ಕೋಬೇಕು. ಇದು ಅಗಳ 23 ಇಂಚ್ ಇತ್ತಲ್ಲ, ಅದ್ರಾಗ ಅರ್ಧ ಮಾಡಿದ್ರೆ 11.5 ಬರ್ತೈತಿ. ಇಲ್ಲಿ ಆಗಲ್ಲ 11.5. ಇದನ್ನು ಬ್ಲೌಸಿನ ಉದ್ದ ಈ ಶೋಲ್ಡ್ರ್ನಿಂದ ಹಿಡ್ಕೊಂಡು ಇದು ಬೆನ್ಪಟ್ಟಿ ತನಕ ಎಷ್ಟು ಬರುತ್ತೆ ಅದರೊಳಗೆ 1 ಇಂಚ್ ಸೇರಿಸ್ಬೇಕು. ಇದು 13 ಐತಿ, 1 ಇಂಚ್ ಸೇರಿಸಿದ್ರೆ 14 ಇಂಚ್ ಆಕೈತಿ. ಈ 14 ಇಂಚು ಮತ್ತು ಇದು 11.5 ಇಂಚು. ಇದು ಒಂದು ಸ್ಕೇಲ್ ತೊಗೊಂಡು ಒಂದು ಸ್ಕ್ವೇರ್ ಬಾಕ್ಸ್ ಹಾಕ್ತಿದ್ದೀನಿ. ಈ ಬಾಕ್ಸ್ ಹಾಕ್ಕೊಂಡಿಂದ ಇದ್ರೊಳಗೆ ನಾ ಹಾಕುವಂಥ ಡೈಗ್ರಾಮ್ ಬರಬೇಕು. ಇದನ್ನು ಕಂಪಲ್ಸರಿ ಫಸ್ಟ್ ಹಾಕ್ಕೊಳ್ಳೇಬೇಕು. ಈಗ ಇದಕ್ಕೆ ಕೊಳ್ಳಿನಗ್ಲ ನಾವೇ ತೊಗೋಬೇಕು. 2.5 ಇಂಚ್ ಕೊಳ್ಳಿನಗ್ಲ ಫಿಕ್ಸ್, 3 ಇಂಚು ಶೋಲ್ಡ್ರ್ ಫಿಕ್ಸ್. ಫಿಕ್ಸ್ ಅಂದರೆ ಇವ್ರಿಗೆ 3 ಇಂಚ್ ಶೋಲ್ಡ್ರ್ ಐತಿ. ಅದಕ್ಕಿಂತ ಹೆಚ್ಚು ಕಮ್ಮಿ ಬೇಕಾದ್ರೆ ನೀವು ಇಟ್ಕೋಬೋದು. ಕಂಪಲ್ಸರಿ ಅರ್ಧ ಇಂಚು ಶೋಲ್ಡ್ರ್ ಇಳಿಸ್ಬೇಕು. ಅದಾದ ನಂತರ 6 ಇಂಚ್ ಬಗಲು, 6 ಇಂಚ್ ಬಗಲು. ಇದು ಒಂದು ಸ್ಕ್ವೇರ್ ಬಾಕ್ಸ್ ಹಾಕೋಬೇಕು. ಇದು ಹಿಂಭಾಗ ಆಗಿರೋದ್ರಿಂದ ಇವೆರಡರ ಮಧ್ಯದಾಗ ಅಂದರೆ ಶೋಲ್ಡ್ರ್ ಇಳಿಕೆ ಈ ಪಾಯಿಂಟು, ಇವೆರಡರ ಮಧ್ಯದಾಗ 1.4 ಇಂಚ್ ಹೊರಗೆ ತೊಗೊಂಡು ಇದನ್ನು ಹಿಂಗೆ ವಿ ಶೇಪ್ನಾಗ ಇದನ್ನು ಕೂಡಿಸ್ಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಮೂಲಿಯಿಂದ ಅರ್ಧ ಇಂಚ್ ತೊಗೊಂಡು ಇದನ್ನು ಫ್ರೆಂಚ್ ಕರ್ವ್ ಇಟ್ಕೊಂಡು ಈಸಿಯಾಗಿ ನಿಮಗೆ ಬಗಲ್ ಹಾಕಕ್ಕೆ ಬರದೇ ಇರೋರು ಫ್ರೆಂಚ್ ಕರ್ವ್ ಸಹಾಯದಿಂದ ಬಗಲ್ ಹಾಕೋಬೇಕು. ಇದು ಹಿಂಭಾಗದ ಬಗಲಾಯಿತು. ಈಗ ಇದರ ಹಿಂಭಾಗದ ಕೊರಳನ್ನ ನಾನು ಲೈನಿಂಗ್ ಹಚ್ಚಿಂದ ಬ್ಲೌಸ್ನಾಗ ಕಟ್ ಮಾಡ್ತೀನಿ. ಅವ್ರಿಗೆ ಬೇಕಾಗಿದ್ದ ಕೊಳ್ಳು 9 ಇಂಚ್. ಇದು 9 ಇಂಚಿಗೂ ಒಂದು ಬಾಕ್ಸ್ ಹಾಕೋಬೇಕು. ಈ ಕೊಳ್ಳಿನ ಅಗಲಕ್ಕೆ ಈ ಉದ್ದಕ್ಕೆ ಒಂದು ಬಾಕ್ಸ್ ಹಾಕ್ಕೊಂಡು ಜಸ್ಟ್ ಕಾರ್ನರ್ಗೆ ಇಷ್ಟು ರೌಂಡ್ ಮಾಡಿಕೊಂಡ್ರೆ ಸಾಕು. ನಮ್ಮ ಕೊಳ್ಳಿನ ಶೇಪು ನೈಸ್ ಬರ್ತದೆ. ಇದನ್ನು ಕಟ್ ಮಾಡೋದು. ಇದ್ರೊಳಗಿನ ಕೊಳ ಕಟ್ ಮಾಡೋಂಗಿಲ್ಲ, ಲೈನಿಂಗ್ ಜೋಡಿಸ್ಕೊಂಡಿಂದ ಕೊಳ ಕಟ್ ಮಾಡಿ. ಸ್ವಲ್ಪ ಹೆಚ್ಚಿಗೆ ಇಟ್ಟು ಕಟ್ ಮಾಡ್ಕೊತೀವಿ ಫಸ್ಟ್. ಆಮೇಲೆ ಲೈನಿಂಗ್ ಜೋಡಿಸಿಂದ ಹೆಚ್ಚು ಕಮ್ಮಿ ತಗೋಬೇಕಾದ್ರೆ ಬರುತ್ತೆ. ಈಗ ಇದ್ರೊಳಗೆ ಫಿಟ್ಟಿಂಗಿಗೆ 1.5 ಇಂಚ್ ಬಟ್ಟೆ ತೊಗೊಂಡು ನಮಗೆ 1.5 ಇಂಚಿನಷ್ಟು ಫಿಟ್ಟಿಂಗ್ ಇಟ್ಟಿರ್ತೀವಿ. ಇದನ್ನಷ್ಟು ಕಡೆ ಹಾಕಿಟ್ಕೊಂಡು ಇಲ್ಲಿ ಸೆಂಟರ್ ಮಾಡಿಕೊಂಡು ಇದ್ರಾಗ ಡಾಚಿನ ಮಾರ್ಕ್ ಹಾಕಬೇಕು. ಈ ಡಾಚಿನ ಮಾರ್ಕ್ ಒಳಗೆ 4.5 ಇಂಚ್ ಎತ್ತರ ಡಾಚ್, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಅಂದರೆ ಟೋಟಲ್ 1 ಇಂಚ್ ಅಗಲ ಡಾಚ್ ನಾವು ಇಟ್ಕೋಬೇಕು. ಇದು ಹಿಂಭಾಗದಾಗ ಬರುತ್ತೆ. ಇದು ಹಿಂಭಾಗ ಆದ ತಕ್ಷಣ ಮುಂಭಾಗದ್ದು ಇದನ್ನು ಹಿಂಭಾಗದ ಪೀಸ್ ಹಿಂಗೆ ಇಟ್ಕೊಂಡು ಇಲ್ಲೇ ಮುಂಭಾಗದಾಗ ಒಂದು 1/4 ಇಂಚಿನಷ್ಟು ಅಷ್ಟ ಬಟ್ಟೆ ಬಿಟ್ಕೊಂಡು ಇದನ್ನು ಪೂರ್ತಿ ಹಿಂಗೆ ಇಟ್ಕೊಳ್ರಿ. ಇದ್ರದ್ದು ಔಟ್ಲೈನ್ ಒಂದು ಮಾರ್ಕ್ ಮಾಡ್ಕೊಂಡ್ರಿ. ಇದು ಔಟ್ಲೈನ್ ಜಸ್ಟ್ ಮಾರ್ಕ್ ಮಾಡಿಕೊಂಡ್ರೆ ಕೆಳಗಷ್ಟು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡು ಒಂದು ಲೈನ್ ಹೊಡ್ಕೊಂಡ್ರೆ. ಕೆಳಗಿನ ಭಾಗಕ್ಕೆ ಯಾಕೆ ಅರ್ಧ ಇಂಚ್ ಜಾಸ್ತಿ ಅಂತಂದರೆ ನಡುವು ಕ್ರಾಸ್ ಬೆಲ್ಟ್ ಬರುತ್ತೆ. ಆ ಕ್ರಾಸ್ ಬೆಲ್ಟಿಗೆ ಒಂದು ಜಾಯಿಂಟ್ ಸಲುವಾಗಿ ಇದನ್ನು ಕೊಡ್ಬೇಕು. ಇದು 2.5 ಇಂಚ್ ಆಗಲ್ಲ. ಇದು ಪೂರ್ತಿ ಒಂದು ಲೈನ್ ಹಾಕೊಂಡ್ಬಿಡ್ಬೇಕು. ಇಲ್ಲೇ 1 ಇಂಚ್ ಅಷ್ಟು, ಇಲ್ಲಿ 3.5 ಇಂಚಿಂದ ಇದು 1 ಇಂಚ್ ಕ್ರಾಸ್ ಬೆಲ್ಟ್ ಶೇಪ್ ಇಷ್ಟು ಹಾಕೊಂಡ್ಬಿಡ್ಬೇಕು. ಇದು ಮುಂಭಾಗದಾಗ ಬರುತ್ತೆ. ಈಗ ಇಲ್ಲಿ ಶೋಲ್ಡ್ರ್ನಿಂದ ನಾವು ಸ್ಟ್ರೇಟ್ ಲೈನ್ 6 ಇಂಚಿಗೆ ಬಗಲಿಗೆ ಹಾಕ್ಕೊಂಡಿದ್ವಲ್ಲ ಹಿಂಭಾಗಕ್ಕೆ, ಸೇಮ್ ಹಂಗೆ ಹಾಕ್ಕೊಂಡು ಮತ್ತೊಮ್ಮೆ ಬಗಲ್ ಹಾಕೋಬೇಕಿದ್ರೆ ಇದ್ರಾಗ ಮುಂಭಾಗ ಬಗಲ್ ಹಾಕೋಬೇಕಾಗಿತ್ತು. ನಾವು ಈಗ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಒಳಗಿನ ಸೈಡ್ ವಿ ಶೇಪ್ನಾಗ ಹಿಂಗೆ ತೊಗೊಂಡು ಇದು ಅರ್ಧ ಇಂಚ್ ಅಷ್ಟು ಒಳಗೆ ತೊಗೊಳ್ಳೋದು. ಜಸ್ಟ್ ಶೇಪ್ ಹಾಕೊಂಡು ಇಷ್ಟು ಮುಂಭಾಗದ ಕೊಳ್ಳು 6 ಇಂಚ್, ಇವ್ರಿಗೆ 6 ಇಂಚ್ ಇರುತ್ತೆ. ಇದನ್ನು ಅಳತಿ ನೋಡ್ಬೇಕಂತಂದ್ರೆ ಜಸ್ಟ್ ಹಿಂಗೆ ಬ್ಲೌಸ್ ಸ್ಟ್ರೇಟ್ ಹಾಸಿ ಈ ಶೋಲ್ಡ್ರ್ನಿಂದ ಇಲ್ಲಿ ತನಕ ಇದಕ್ಕೊಂದು ಹಿಂಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡಾಗ ಈ ಕೊಳ್ಳಿನ ಲೆಂತ್ ಗೊತ್ತಾಗತ್ತೆ ನಮಗೆ. ಆ ಲೆಂತ್ ಪ್ರಕಾರ ಕೊಳ್ಳಿನ ಲೆಂತ್ ತೊಗೊಳ್ಳೋದು. 6.5 ಐತಿ, ನಾವು 6 ಇಂಚ್ ಅಷ್ಟೇ ತೊಗೊಳ್ಳೋದು ಸಾಕು. ಆಮೇಲೆ ಹೆಚ್ಚು ಕಮ್ಮಿ ಬಂದಾಗ ರಿಪೇರಿ ಮಾಡ್ಕೊಂಡು ಬರ್ತೈತಿ. ಇದು 2.5 ಇಂಚ್ ಕೊಳ್ಳಿನಗ್ಲ,
6 ಇಂಚ್ ಕೊಳ್ಳಿನ ಉದ್ದ ಇಷ್ಟು ಮಾಡಿ ಜಸ್ಟ್ ನಿಮಗೆ ರೌಂಡ್ ಶೇಪ್ ಹಾಕಕ್ಕೆ ಬರ್ಲಿಕ್ಕಂದ್ರೆ ಫ್ರೆಂಚ್ ಕರ್ವ್ ಹೆಲ್ಪ್ ತೊಗೊರಿ. ಇಷ್ಟ ರೌಂಡ್ ಶೇಪ್ ಮಾಡಿಕೊಂಡ್ರೆ ಸಾಕು. ಈ ರೌಂಡ್ ಶೇಪನ್ನ ನಮ್ಮದು ಮುಂಭಾಗದ ಕೊಡ್ರಿ. ಆಮೇಲೆ ಡಾಚಿನ ಮಾರ್ಕ್ ಹಾಕೋಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಅಗಲ ತೊಗೋಬೇಕು. ಅಲ್ಲಿಂದ ನಿಮ್ಮ ಡಾಚಿನ ಅಗಲ ಎಷ್ಟು ಬರ್ತೈತಿ ಅಷ್ಟು ತೊಗೋಬೇಕು. ಯೂಶಲಿ 1.5-2 ಇಂಚ್ ನಾರ್ಮಲ್ ಚೆಸ್ಟ್ನವರಿಗೆ 1.5-2 ಇಂಚ್ ಅಷ್ಟೇ ಬರುತ್ತೆ. 3 ಇಂಚ್ ಹತ್ರ ಬರುತ್ತೆ. ಈ 3 ಇಂಚ್ ಹತ್ರ ಇಲ್ಲದೆ ಇದ್ರೆ ಇಲ್ಲೇ ಎಪೆಕ್ಸ್ ಪಾಯಿಂಟ್ ಅಂತ ಬರುತ್ತೆ. ಇಲ್ಲಿ ಶೋಲ್ಡ್ರ್ನಿಂದ ಇಲ್ಲಿ ಎಪೆಕ್ಸ್ ಪಾಯಿಂಟ್ ಎಷ್ಟೈತೆ ನೋಡಿಕೊಂಡು ಅವ್ರ ಎಪೆಕ್ಸ್ ಪಾಯಿಂಟಿಗೆ ಪಾಯಿಂಟ್ ಇಟ್ಕೋಬೇಕು. ಅವ್ರದ್ದು 10-10.5 ಬರ್ತಿರ್ತೈತಿ. ಇದು ಎಷ್ಟು ಬಂದಿರ್ತೈತಿ ಅವ್ರದ್ದು ಅಷ್ಟು ಇಟ್ಕೋಬೇಕು. ನಾವಂತೂ 3 ಇಂಚ್ ಇಟ್ಕೊಂಡೇವಿ. ಇದು ಕರೆಕ್ಟ್ ಬರುತ್ತೆ ಕ್ಯಾಶುವಲ್. ಇದು ಒಂದು ಡಾಚ್ ಆಯಿತು. ಈ ಡಾಚ್ ಮುಗಿದ ತಕ್ಷಣ ಈ ಡಾಚ್ ಈ ಕೊರಳು ಇದು ಕ್ರಾಸ್ ಬೆಲ್ಟಿನ ಮಧ್ಯ ತೊಗೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್ ಕೊಟ್ಟು ಇಲ್ಲೇ ಡಾಚ್ ಹಾಕೋಬೇಕು. ಇವೆರಡದ್ರ ಮಿಡ್ ಪಾಯಿಂಟ್ ತೊಗೊಂಡು ಇಲ್ಲಿನೂ 1.5 ಇಂಚ್ ಗ್ಯಾಪ್ ಕೊಟ್ಟು ಡಾಚ್ ಹಾಕಬೇಕು. ಈ ಸೆಂಟರ್ ಪಾಯಿಂಟಿಂದನೂ ಇಲ್ಲೇ ಇದಕ್ಕೆ 1.5 ಇಂಚ್ ಗ್ಯಾಪ್ ಕೊಟ್ಟು ಡಾಚ್ ಹಾಕಬೇಕು. ಇದನ್ನು ಸ್ವಲ್ಪ ಜಾಸ್ತಿ ಅಗಲ ಹಿಡಿಬೇಕು. ಇವು ಜಸ್ಟ್ ಪಿಂಟಕ್ಸ್. ಪಿಂಟಕ್ಸ್ ಅಂದ್ರೆ ಭಾಳ ಸಣ್ಣ ಬರ್ತಾವೆ. ಈ ಡಾಚ್ ಅರ್ಧ ಇಂಚ್ ಅಗಲ ಬರ್ತೈತಿ. ಓಕೆ, ಇದು ಮುಂಭಾಗದ್ದು ಕಟಿಂಗ್. ಇದು ಹಿಂಭಾಗ ರೆಡಿ ಆಯಿತು. ಇದು ಮುಂಭಾಗ, ಇದು ಕ್ರಾಸ್ ಬೆಲ್ಟ್. ಈ 3 ಪೀಸ್ ರೆಡಿ ಆದವು. ಇನ್ನು ತೋಳು ಕಟ್ ಮಾಡಬೇಕು. ತೋಳಿನ ಉದ್ದ ತೊಗೋಬೇಕು. ಫಸ್ಟ್ ಹಿಂಗೆ ಮಿಡಲಿಗೆ ಮಡಿಸ್ಬೇಕು. ಹಿಂಗೆ ಮಡಿಸ್ಕೊಂಡು ಈ ಚೆಸ್ಟಿನ ಭಾಗ ಏನೈತಲ್ಲ 11.5 ಇತ್ತು ಟೇಪು ತಾಯಿ. ಈಗ ತೋಳಿನ ಅಗಲ ತೊಗೋಬೇಕು. ಫಸ್ಟ್ ಇದು ಏನಿರುತ್ತಲ್ಲ ಇದು 11.5 ಐತೆ ಅಂದ್ರೆ ಇದಕ್ಕೆ 2 ಇಂಚ್ ಲೆಸ್ ಮಾಡಿಕೊಂಡು 9.5 ಇಂಚ್ ತೋಳಿನ ಅಗಲ ತೊಗೋಬೇಕು. ಚಿನ್ನಿ 9.5 ಇಂಚ್ ತೋಳಿನ ಅಗಲ ತೊಗೊಂಡು ತೋಳಿನ ಉದ್ದ ಅವರಿಗೆ ಎಷ್ಟು ಬೇಕು ಅಂತಂದ್ರೆ 8.5 ಇಂಚ್ ತೋಳಿನ ಉದ್ದ ಬೇಕಾಗೈತೆ ಅವರಿಗೆ. ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 9.5 ಇಂಚ್ ತೋಳಿನ ಉದ್ದ ಇಟ್ಕೋಬೇಕು. ಈ 9.5 ಇಂಚನ್ನ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಆಮೇಲೆ ಇಲ್ಲೇ ಒಂದು ಅರ್ಧ ಇಂಚಿನಷ್ಟು ಬಿಡಬೇಕು. ಈ ಸೈಡ್ 3.5 ಇಂಚ್ ತೊಗೋಬೇಕು. 3.5 ಇಂಚ್ ತೊಗೊಂಡು 1.5 ಇಂಚ್ ಫಿಟ್ಟಿಂಗ್ ಸಲುವಾಗಿ ಅಡ್ಡಗೆರೆ ಹಾಕೋಬೇಕು. ಈ 2 ಪಾಯಿಂಟನ್ನು ಈ ಫಿಟ್ಟಿಂಗ್ ಪಾಯಿಂಟ್ ಮತ್ತು ಈ ಅರ್ಧ ಇಂಚಿಗೆ ಹಿಂಗೊಂದು ಗೆರೆ ಹಾಕಬೇಕು. ಈ ಎರಡದ್ರ ಮಿಡಲಿಗೆ ಅರ್ಧ ಇಂಚ್ ಮೇಲೆ ಒಂದು ಪಾಯಿಂಟ್ ಹಾಕಬೇಕು. ಆಮೇಲೆ ಈ ಎರಡದ್ರ ಮಿಡಲಿಗೆ ಅರ್ಧ ಇಂಚ್ ಕೆಳಗೆ ಒಂದು ಪಾಯಿಂಟ್ ಹಾಕಬೇಕು. ಈ 3 ಪಾಯಿಂಟಿಗೆ ಇದು ಫಸ್ಟ್ ಅರ್ಧ ಇಂಚ್ ತೊಗೊಂಡಿರ್ತೀವಲ್ಲ ಇದನ್ನು ಹಿಡ್ಕೊಂಡು ಇಲ್ಲಿ ಅರ್ಧ ಇಂಚ್ ಅಪ್ಪು ತೊಗೊಂಡಿದ್ದು ಇದನ್ನು ತೊಗೊಂಡು ಇದಕ್ಕೆ ಸೇರಿಸಿ ಇಲ್ಲಿ ಕೂಡಿಸ್ಕೊಂಡು ಈ ಪಾಯಿಂಟಿಗೆ ನಮಗೆ ಕೂಡಬೇಕು. ಆಮೇಲೆ ಈ ಪಾಯಿಂಟ್ ಇಲ್ಲಿಗೆ ತೊಗೊಂಡು ಇಲ್ಲೇ ಈ ಕೆಳಗಿನ ಪಾಯಿಂಟಿಗೆ ತೊಗೊಂಡು ಇದು ಮುಂಭಾಗ, ಇದು ಹಿಂಭಾಗ. ಆಮೇಲೆ 1 ಇಂಚು ತೋಳಿಗೆ ಫಿಟ್ಟಿಂಗ್ ಮಾರ್ಕ್ ಹಾಕ್ಬೇಕು. ಇದು ಕರೆಕ್ಟ್ ಪ್ರಮಾಣದಾಗ ತೋಳು. ಈ ಥರ ಮಾಡಿ ನೋಡಿರಿ. ಬರಲಿಲ್ಲ ಅಂದ್ರೆ ಏನರ ಕಮೆಂಟ್ನಾಗ ಹೇಳ್ರಿ, ನಾನು ಹೇಳ್ಕೊಡ್ತೀನಿ. ನಾಲ್ಕು ಪೀಸ್ ಎಟ್ ಎ ಟೈಮ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ತೋಳು ಹಿಂಗೆ ಬಿಡಿಸಿ ಹಾಕಿ, ಇವು 2 ಪದರ ಅದಾವು. ಹಿಂಗೆ ಬಿಡಿಸಿ ಹಾಕಿದ ತೋಳ್ನಾಗ ಈ ಫಿಟ್ಟಿಂಗ್ ಪಾಯಿಂಟಿಂದ ಒಳಗೆ ಇದನ್ನು ಕಟ್ ಮಾಡ್ಕೋಬೇಕು. ಇದು ಫ್ರಂಟು, ಇದು ಬ್ಯಾಕ್. ಇವು ರೆಡಿ ಆದು. ಇದನ್ನು ಇಟ್ಕೊಂಡು ನಾನು ಸಿಲ್ಕ್ ಬ್ಲೌಸ್ ಪೀಸ್ ಕಟ್ ಮಾಡ್ಕೊತೀನಿ. ಅವ್ರು ಕೊಟ್ಟಿದ್ದು ಬ್ಲೌಸು 1 ಮೀಟರ್ ಕೊಟ್ಟರು. ಅದ್ರ ನಂಗೆ ಯೂಸ್ ಆಗೋದು ಇಷ್ಟ. ಈ ಟೈಪು ಲೈನಿಂಗನ್ನು ಮೇನ್ ಬಟ್ಟೆ ಮೇಲೆ ಹರಡ್ಕೋಬೇಕು ನೀಟಾಗಿ. ಆಮೇಲೆ ಒಂದೊಂದು ಪೀಸ್ ಕೈ ಇಟ್ಟಾರ ಕಟ್ ಮಾಡ್ಕೋರಿ. ಈ ಕಡೆ ಪಿನ್ ಹಾಕಿರ ಕಟ್ ಮಾಡ್ಕೋರಿ. ಇದಕ್ಕೆ ತಕ್ಕಂಗೆ ಸರಿಯಾಗಿ ಕಟ್ ಮಾಡ್ಕೊ.